ಬಿಸಿಯೂಟ ತಯಾರಿಕರಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಇನ್ನು ಮುಂದೆ ಶಾಲೆಗಳಲ್ಲಿ ಮಧ್ಯಾಹ್ನದ ಬಿಸಿಯೂಟ ತಯಾರಿಸುವವರಿಗೆ ನಿವೃತ್ತಿಯ ಬಳಿಕ ಸಹಾಯಧನ ಸಿಗಲಿದೆಯಂತೆ. ಹೌದು, ಪ್ರಧಾನಮಂತ್ರಿ ಪೋಷಣ್ ಅಭಿಯಾನದ ಅಡಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರತಕ್ಕಂತಹ ರಾಜ್ಯದ ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತಹ ಬಿಸಿಯೂಟ ತಯಾರಿಕರಿಗೆ 60 ವರ್ಷ ತುಂಬಿದ ಬಳಿಕ ನಿವೃತ್ತಿಗೊಳಿಸಿ ಅಲ್ಪ ಮೊತ್ತದ ಸಹಾಯಧನವನ್ನ ಕೈ ಸೇರುವಂತೆ ಮಾಡಲು ಶಾಲಾ ಶಿಕ್ಷಣ ಇಲಾಖೆ ಆದೇಶವನ್ನು ಹೊರಡಿಸಿದೆ. 5 ವರ್ಷ ಮೇಲ್ಪಟ್ಟು 15 ವರ್ಷಕ್ಕಿಂತ ಕಡಿಮೆ ಸೇವೆ ಸಲ್ಲಿಸಿದವರಿಗೆ ಒಂದು ಬಾರಿಗೆ 30,000 ರು, ಹಾಗೆ 15 ವರ್ಷಕ್ಕೂ ಹೆಚ್ಚು ಸೇವೆ ಸಲ್ಲಿಸಿದವರಿಗೆ ಒಂದು ಬಾರಿಗೆ 40,000 ರು ಇಡುಗಂಟನ್ನ ನೀಡಲು ನಿರ್ಧರಿಸಲಾಗಿದೆ. ಇನ್ನು ಪ್ರಧಾನಮಂತ್ರಿ ಪೋಷಣ್ ಅಭಿಯಾನ ಯೋಜನೆಯ ಅಡಿಯಲ್ಲಿ ನಿತ್ಯ ರಾಜ್ಯದ 55,000 ಸರ್ಕಾರಿ ಶಾಲೆ, ಅನುದಾನಿತ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರತಕ್ಕಂತಹ 52,153 ಅಡಿಗೆ ತಯಾರಿಕರಿದ್ದಾರೆ. ಇವರಿಗೆ 60 ವರ್ಷ ದಾಟಿದ ಬಳಿಕ ಮತ್ತು ಮಾರ್ಚ್ 2022 ನಂತರ ನಿವೃತ್ತಿಯಾದಂತಹ ಎಲ್ಲರಿಗೂ ಮತ್ತು ನಿಧನರಾದ ಅಡುಗೆ ಸಹಾಯಕಿಯರಿಗೂ ಕೂಡ ಈ ಯೋಜನೆ ಅನ್ವಯವಾಗಲಿದೆಯಂತೆ.